ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೂಪರ್ ವ್ಲಾಗ್ಸ್. ಶ್ರೀರಾಮನವಮಿ ದಿನ ಮನೆ ಹತ್ತಿರನೇ ಇರೋ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಪೂಜೆನೂ ಮಾಡಿಸ್ಕೊಂಡು ಬಂದ್ವಿ. ಆ ದಿನ ನನಗೊಂದು ದೊಡ್ಡ ಸರ್ಪ್ರೈಸ್ ಕೂಡ ಸಿಕ್ತು. ಸರ್ಪ್ರೈಸ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಶೇರ್ ಮಾಡಿದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ. ಶ್ರೀರಾಮನವಮಿ ರಾಮನು ಹುಟ್ಟಿದ ದಿನ. ಹಿಂದೂ ಸಂಪ್ರದಾಯದಲ್ಲಿ ಶ್ರೀರಾಮನನ್ನು ವಿಷ್ಣುವಿನ ಅವತಾರವಾಗಿ ಪೂಜಿಸಲಾಗುತ್ತೆ. ಶ್ರೀರಾಮನವಮಿಯನ್ನು ಯುಗಾದಿಯ 8 ದಿನಗಳ ನಂತರ ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ಆಚರಿಸಲಾಗುತ್ತೆ. ಈ ದಿನ ಹಿಂದೂ ಪುರಾಣದ ಪವಿತ್ರ ಗ್ರಂಥವಾದ ರಾಮಾಯಣ ಕಥೆಗಳನ್ನು ಓದಿ ರಾಮನ ಭಜನೆ ಮಾಡಿದರೆ ತುಂಬ ಒಳ್ಳೆಯದು. ನಮ್ಮನೆಯಲ್ಲಿ ಈ ರೀತಿ ಪುರಾಣ ಕಥೆಗಳನ್ನು ಕೇಳೋದಂದರೆ ನನ್ನ ಮಗಳಿಗೆ, ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ. ದೇವರಿಗೆ ಒಂದು ದೀಪ ಹಚ್ಚೋದ್ರಿಂದ ಹಿಡಿದು ಒಂದು ಕರ್ಪೂರ ಆರತಿ ಮಾಡೋದ್ರಿಂದ ಹಿಡಿದು ಯಾಕೆ ಮಾಡ್ತೀವಿ, ಅದರ ಹಿಂದಿನ ರಹಸ್ಯ ಏನು, ಅದು ಮಾಡಿದ್ರೆ ನಮಗೇನು ಒಳ್ಳೆಯದಾಗುತ್ತೆ, ಪ್ರತಿಯೊಂದನ್ನು ನಾನು ತಿಳ್ಕೊಂಡು ಅವರಿಗೆ ಹೇಳ್ತಾ ಇರ್ತೀನಿ. ಈ ರೀತಿ ವಿಚಾರಗಳನ್ನು ಮನೆಯಲ್ಲಿ ಡಿಸ್ಕಸ್ ಮಾಡೋದ್ರಿಂದ ಬೆಳೀತಾ ಇರೋ ಮಕ್ಕಳಿಗೂ ಕೂಡ ದೇವರಲ್ಲಿ ಭಕ್ತಿ, ಭಯ, ಶ್ರದ್ಧೆ ಬಂದೇ ಬರುತ್ತೆ. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವಿಬ್ಬರು ಶಾಪಿಂಗ್ಗೆ ಅಂತ ಹೊರಗಡೆ ಬಂದ್ವಿ. ಬಟ್ ಏನು ಶಾಪಿಂಗ್ ಮಾಡ್ತಾಯಿದ್ದೀವಿ ಅಂತ ನನಗಂತೂ ಗೊತ್ತಿರಲಿಲ್ಲ. ಇದೆಲ್ಲ ಅವರೇ ಫುಲ್ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಏನೋ ತೊಗೊಳ್ಬೇಕು ಬಾ ಅಂತ ಪೈ ಶೋರೂಮ್ಗೆ ಕರ್ಕೊಂಡು ಬಂದರು. ಸೀದಾ ನನ್ನನ್ನು ಟಿ ವಿ ಯೂನಿಟ್ ಹತ್ರ ಕರ್ಕೊಂಡು ಹೋಗಿಬಿಟ್ರು. ನಾನು ಟಿ ವಿನೆಲ್ಲ ನೋಡ್ತಾ ಇದ್ದೆ. ಆವಾಗ ಗೆಸ್ ಮಾಡಿದೆ, ಓಕೆ ಮೇ ಬಿ ಮನೆಗೆ ಇನ್ನೊಂದು ಟಿ ವಿ ತೊಗೊಳ್ತಾ ಇದ್ದೀವಿ, ದೊಡ್ಡದು ತೊಗೊಳ್ಳೋಣ ಈ ಸರಿ ಅಂತ ಹೇಳಿ ಹೋಗಿ ಎಲ್ಲ ಟಿ ವಿನೂ ವಿಚಾರಿಸ್ತಾ ಇದ್ದೆ. ಎಲ್ಲ ಸ್ಪೆಸಿಫಿಕೇಷನ್ಸ್ ಎಲ್ಲ ನೋಡ್ತಾ ಇದ್ದೆ. ಆಮೇಲೆ ನೋಡಿದ್ರೆ ಇವ್ರು ಮಾಯ ಆಗಿಬಿಟ್ರು. ಎಲ್ಲಿ ಹೋದ್ರಪ್ಪ ಅಂತ ಹುಡ್ಕೊಂಡು ಬಂದರೆ ಇಲ್ಲಿ ಯಾರಿಗೋ ಫೋನ್ ಮಾಡ್ಕೊಂಡು ಮಾತಾಡ್ತಾಯಿದ್ರು. ಓಕೆ ಫೈನ್, ಮುಗಿಸ್ಕೊಳ್ಳಿ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಆಮೇಲೆ ನೋಡಿದ್ರೆ ಯಾವುದೋ ಫೋನ್ ಬಗ್ಗೆ ವಿಚಾರಿಸ್ತಾ ಇದ್ರು. ನಾನು ನೋಡ್ತಾನೆ ಇದ್ದೀನಿ, ಅದು ಏನು ತೊಗೊಳಕ್ಕೆ ಬಂದರು, ನನ್ನನ್ನು ಯಾಕೆ ಇಷ್ಟು ವೆಯ್ಟ್ ಮಾಡಿಸ್ತಾ ಇದ್ದಾರೋ, ಆ ಮುಖದಲ್ಲಿ ಆ ಸ್ಮೈಲ್ ಏನೂ ಗೊತ್ತಾಗ್ತಾ ಇಲ್ಲ ನನಗೆ. ಹೊಟ್ಟೆ ಬೇರೆ ಹಸಿತಾ ಇತ್ತು, ಕೋಪ ಅಂತೂ ಫುಲ್ ಪೀಕಲ್ಲಿತ್ತು ನನಗೆ. ಇನ್ನೊಂದು 10 ಮಿನಿಟ್ಸ್ ವೆಯ್ಟ್ ಮಾಡೋಣ, ನಾನು ಮನೆಗೆ ಹೋಗ್ತೀನಿ ಅಂತ ಹೇಳೋಣ ಅಂದ್ಕೊಂಡೆ. ಆಮೇಲೆ ನನ್ನ ಫ್ರೆಂಡಿಗೆ ಒಂದು ಫೋನ್ ಬೇಕಂತೆ, ನೀನೊಂದು ಸೆಲೆಕ್ಟ್ ಮಾಡಿಕೊಡು ಅಂತ ನನ್ನನ್ನು ಬೇರೆ ಕರೆದ್ರು. ಎಲ್ಲನೂ ವೀಡಿಯೋ ಬೇರೆ ಮಾಡ್ಕೊತಿದ್ದಾರೆ. ಕೋಪ ತೋರಿಸ್ಬೇಕೋ ಬಿಡಬೇಕೋ ನನಗಂತೂ ಕನ್ಫ್ಯೂಷನ್ನು. ಓಕೆ ಅಂತ ಹೆಂಗೋ ಕೋಪ ಕಂಟ್ರೋಲ್ ಮಾಡಿಕೊಂಡು ಫೋನ್ ಯಾವುದಾದ್ರೂ ನೋಡೋಣ ಅಂತ ಚೆಕ್ ಮಾಡ್ತಾಯಿದ್ದೆ. ಫೋನ್ ಸೆಲೆಕ್ಟ್ ಮಾಡಿ ಬೋರಾಗೋಯ್ತು ನನಗಂತೂ. ಇವ್ರದ್ದು ಮುಗಿಯಲ್ಲಪ್ಪ, ಇವ್ರ ಫ್ರೆಂಡು ಬರಲ್ಲ ಅಂದ್ಕೊಂಡು ಐಫೋನ್ ಗ್ಯಾಲರಿಗೆ ಹೋಗಿ ಐಫೋನ್ ಕ್ಯಾಮ್ರಾಸ್ ಎಲ್ಲ ಟೆಸ್ಟ್ ಮಾಡ್ತಾಯಿದ್ದೆ. ಐಫೋನ್ ಕ್ಯಾಮರಾದಲ್ಲೂ ನಿಮಗಿಂತ ನಾನೇ ಫೇರಾಗಿ ಕಾಣಿಸ್ತಿರೋದು ನೋಡಿ ಅಂತ ಟೀಸ್ ಮಾಡ್ತಾಯಿದ್ದೆ. ಓಕೆ ನೀನೊಂದು ಐಫೋನ್ ತೊಗೊಂಡ್ಬಿಡು ಅಂದ್ಬಿಡೋದ, ಹೆಂಗಿರಬೇಕು ನನಗೆ. ಸುಮ್ಮನೆ ಹೇಳ್ತಿದ್ದಾರೆ ಅಂದ್ಕೊಂಡು ನಾನಂತೂ ಸೀರಿಯಸ್ಸಾಗಿ ತೊಗೊಳ್ಳೇ ಇಲ್ಲ. ನಾನು ಆ ಫೋನೆಲ್ಲ ಚೆಕ್ ಮಾಡಿಕೊಂಡು ಸ್ಪೆಸಿಫಿಕೇಷನ್ ನೋಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೆ. ಕೊನೆಗೆ ಪ್ರಾಮಿಸ್ಸೇ ಮಾಡಿಬಿಟ್ರು, ಪ್ಲೀಸ್ ತಗೋ, ನಿನಗೆ ಫೋನ್ ಕೊಡ್ಸೋಕ್ಕೆ ಅಂತಲೇ ಕರ್ಕೊಂಡು ಬಂದಿದ್ದಂತ. ಫೈನಲಿ ಸೆಲೆಕ್ಟ್ ಆಯಿತಾ? ಯಾವ್ದು ತೊಗೊಂಡಿದ್ದೇಳು? iPhone 16 ಐಫೋನ್. ಖುಷಿ ಆಯಿತಾ? ಅವರು ಖುಷಿ ಆಯಿತಾ ಅಂತ ಕೇಳ್ತಿದ್ರೆ ಏನು ಹೇಳಬೇಕಂತಲೇ ಗೊತ್ತಾಗ್ತಿರ್ಲಿಲ್ಲ. ಬಿಕಾಸ್ ನನಗೆ ಇನ್ನೂ ನಿಜಾನ ಅನ್ನಿಸ್ತಿತ್ತು, ಅಷ್ಟು ಖುಷಿ ಆಗ್ತಿತ್ತು, ಅಷ್ಟು ಸೂಪರ್ ಎಕ್ಸೈಟ್ ಆಗಿದ್ದೆ. ಫೋನ್ ಕೈಗೆ ಬಂದಮೇಲಂತೂ ನನ್ನ ಕೈಯೆಲ್ಲ ಗಡಗಡ ಅಂತಿತ್ತು. ಎಷ್ಟೋ ಐಫೋನ್ ಅನ್ಬಾಕ್ಸಿಂಗ್ ವಿಡಿಯೋದಲ್ಲಿ ಫೋನ್ಗಳು ಎತ್ತಾಕಿರೋದು ನೋಡಿದ್ದೆ, ಅದಕ್ಕೆ ತುಂಬ ಸ್ಲೋ ಆಗಿ ನಿಧಾನಕ್ಕೆ ಓಪನ್ ಮಾಡಿದೆ. ಮುಖದಲ್ಲಿರೋ ಎಕ್ಸ್ಪ್ರೆಷನ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟು ಖುಷಿಯಾಗಿದ್ದೆ, ಎಷ್ಟು ಎಕ್ಸೈಟ್ ಆಗಿದ್ದೆ ಅಂತ.
ನಿಜವಾಗ್ಲೂ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ನನಗೆ. ನಾನು ಖುಷಿಪಟ್ಟ ಪ್ರತಿಯೊಂದು ಕ್ಷಣನೂ ಅವರು ಕ್ಯಾಪ್ಚರ್ ಮಾಡಿದ್ದಾರೆ. ಅದಕ್ಕೂ ತುಂಬ ಥ್ಯಾಂಕ್ಸ್ ನನ್ನ ಹಸ್ಬೆಂಡ್ಗೆ. ಖುಷಿನಾ? ಸಖತ್ ಖುಷಿ. ಇನ್ನೂ ನಂಬಕ್ಕೆ ಆಗ್ತಾ ಇಲ್ಲ ನನಗೆ. ಹೌದಾ? ಏನು ಈ ಥರ ಸಡನ್ ಸರ್ಪ್ರೈಸ್ ನಿಂದು? ಅಪ್ಪ ಸೀರಿಯಸ್ಲಿನಾ? ನಂಬಕ್ಕಾಗಲ್ಲ ನೀನು? ನಾನು ಅನ್ಕೊಂಡೇ ಇರಲಿಲ್ಲ ತಗೋಬೇಕಿತ್ತು, ಬಟ್ ಯಾವಾಗ ಎಲ್ಲನೂ ಸಾಧ್ಯ. ನೋ ಹಂಗಲ್ಲ, ತಗೋಬೇಕು ಅನ್ಕೊಂಡೆ, ಬಟ್ ಯಾವಾಗಲೋ ಅಂತ. ಇವತ್ತು ಹಬ್ಬದ ದಿನಾನೇ ಕೊಡ್ಸ್ತೀಯ ಅನ್ಕೊಂಡಿದ್ದೀನಿ. ನೋಡು ತೆಗಿ. ಎಷ್ಟು ಸರಿ ಓಪನ್ ಮಾಡಿದೀನಿ ಗೊತ್ತಾ? ಹೌದು. ಫೈನಲಿ ಐಫೋನ್ ಜೊತೆಗೆ ಒಂದಿಷ್ಟು ಗಿಫ್ಟ್ಗಳು ಕೂಡ ಸಿಕ್ಕಿತ್ತು. ಅದನ್ನೆಲ್ಲ ಅನ್ಪ್ಯಾಕಿಂಗ್ ಮಾಡಿ ಟ್ರೈ ಮಾಡಿದೆ. ನಾವು ತಗೊಂಡಿದ್ದ ಫೋನ್ ಬಂದು ಐಫೋನ್ 16. ಇದರ ಸ್ಪೆಸಿಫಿಕೇಷನ್ ಕೂಡ ತುಂಬಾ ಚೆನ್ನಾಗಿದೆ. ಜೊತೆಗೆ ಕ್ಯಾಮ್ರಾ ಕ್ಲಾರಿಟಿ ಮಸ್ತಾಗಿದೆ. ಮೇಯ್ನ್ ಬೇಕಾಗಿರೋದೇ ಕ್ಯಾಮ್ರಾ ಅಲ್ವಾ ನಮಗೆ, ಒಳ್ಳೆ ಫೋಟೋಸ್ ವೀಡಿಯೋಸ್ ತಗೊಳ್ಳೋಕ್ಕೆ. ಸೊ ಇದು ತುಂಬ ಹೆಲ್ಪ್ ಆಗುತ್ತೆ ನನಗೆ ಫರ್ದರ್ ವೀಡಿಯೋಸ್ ಮಾಡೋಕ್ಕೆ. ಎಷ್ಟು ಸಾರಿ ಓಪನ್ ಮಾಡಿದ್ದೀನಿ ಗೊತ್ತಾ? ಅಲ್ಲಿ ಶೋರೂಮಲ್ಲಿ ಓಪನ್ ಮಾಡಿದ್ದೀನಿ, ಆದರೂ ಏನೋ ಕೇರ್ಫುಲ್. ಚೆನ್ನಾಗಿದೆಯಾ ಫೋನು? ಇಷ್ಟ ಆಯ್ತಾ? ತುಂಬ ಇಷ್ಟ ಆಯಿತು. ನಾನು ಜಾಬ್ ಮಾಡ್ತೀನಿ, ನನಗೇನು ಬೇಕು ನಾನೇ ತಗೊಳ್ಬೋದು. ಆದರೆ ನಮ್ಮವರು ಅನ್ನಿಸ್ಕೊಂಡವರು ನಮಗೋಸ್ಕರ ಈ ರೀತಿ ಸರ್ಪ್ರೈಸಾಗಿ ಗಿಫ್ಟ್ ಮಾಡಿದ್ರೆ ಆ ಖುಷಿ ಬೇರೆ ಏನೂ ಕೊಡಲ್ಲ. ನಾನು ಯಾವತ್ತಿಗೂ ನನ್ನ ಹಸ್ಬೆಂಡ್ ಹತ್ರ ಇದೇ ಬೇಕು ಅದೇ ಬೇಕಂತ ಡಿಮ್ಯಾಂಡ್ ಮಾಡಿದವಳೇ ಅಲ್ಲ. ನಮ್ಮ ಅಪ್ಪ ಅಮ್ಮ ನಮ್ಮನ್ನು ತುಂಬ ಇಂಡಿಪೆಂಡೆಂಟಾಗಿ ಬೆಳೆಸ್ಬಿಟ್ಟಿದ್ದಾರೆ. ಏನು ಬೇಕೋ ದುಡ್ಕೋಬೇಕು, ನೀವು ತಗೋಬೇಕು, ಯಾರನ್ನೂ ಕೇಳಬಾರ್ದಂತ. ಫೋನ್ಗೆಲ್ಲ ಇಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ನಿನಗೋಸ್ಕರ ನೀನು ಬೇಜಾರು ಮಾಡ್ಕೊತೀಯ ಅಂತ ಇಟ್ಕೊಳ್ತೀನಿ. ಹೌದು. ಐಫೋನ್ ಕೈಗೆ ಬಂದ ಖುಷಿಯಲ್ಲಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಒಂದಷ್ಟು ಫನ್ ಮಾಡಿಕೊಂಡು ಒಳ್ಳೆ ವ್ಯಾಲ್ಯೂಯಬಲ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈಗ ತೆಕ್ಕೊಟ್ಟಾದ್ಮೇಲೆ ಬೇಡ ಅನ್ನೋಕ್ಕಾಗುತ್ತಾ? ನೀನು ಬೇಜಾರು ಮಾಡ್ಕೊಂತೀನಿ ಇಟ್ಕೊಂತೀವಿ ಅಷ್ಟೇ. ಸರಿ ಆಯಿತು. ನಿಂಗೆ ಯಾವ್ದು ಬೇಜಾರದ ವಾಪಸ್ ಕೊಟ್ಬಿಡು. ಇಲ್ಲ ನಾನು ಕೊಟ್ಟರೆ ನಿಂಗೆ ಬೇಜಾರಾಗುತ್ತಲ್ವಾ, ಅದಕ್ಕೆ ಇಟ್ಕೊತೀನಿ. ಸರಿ ಆಯಿತು. ಬೇಜಾರಾಗಬಾರ್ದಂತ. ಓಕೆ. ಜೀವನದಲ್ಲಿ ಬರೋ ಸಣ್ಣ ಪುಟ್ಟ ಖುಷಿಗಳನ್ನು ಮನಸ್ಫೂರ್ತಿಯಾಗಿ ಅನುಭವಿಸಿ ಆನಂದಿಸಿ. ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.